ನಾನೆಲ್ಲಿ ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ, ನಮ್ಮ ಮೈಸೂರು. ಬೆಳಗ್ಗೆ ಬೇಗನೆ ಎದ್ದು ಮಂಡ್ಯಕ್ಕೆ ಬಂದು ಮಂಡ್ಯದಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ KRS ಡ್ಯಾಮ್ ತುಂಬಿ ಹರಿತಿರೋದನ್ನು ನೋಡಿಕೊಂಡು ಮೈಸೂರಿಂದ ನಂಜನಗೂಡು ಬಂದ್ವಿ. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಕಪಿಲಾ ನದಿಲಿ ಕೈಕಾಲು ತೊಳ್ಕೊಂಡು ಹೋಗಬೇಕು ಅಥವಾ ಸ್ನಾನ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಕೈಕಾಲು ತೊಳ್ಕೊಳ್ಳೋಣ ಅಂತ ಹೋದ್ವಿ. ನದಿನ ಅಷ್ಟೊಂದು ಗಲೀಜು ಮಾಡ್ತಾ ಇರೋದನ್ನು ನೋಡಿ ನಮ್ಮ ಜನಗಳು ದೇವಸ್ಥಾನಕ್ಕೆ ಬಂದ್ರೂ ನದಿ ಗಲೀಜು ಮಾಡೋದನ್ನು ಮಾತ್ರ ಬಿಡೋಲ್ಲ. ಆದರೆ ನದಿ ಗಲೀಜು ಮಾಡಿದ್ರು ಅದನ್ನ ಏನು ಕೊಳೆ ಅಲ್ಲೇ ನಿಂತ್ಕೊಳ್ಳಲ್ಲ, ಹರಿದೋಗ್ಬಿಡುತ್ತೆ. ಆಚೆ ಕಡೆ ವ್ಯೂನ ನೋಡಿಕೊಂಡು ವ್ಯೂ ಇಷ್ಟು ಚೆನ್ನಾಗೈತಲ್ವ, ಇನ್ನು ದೇವಸ್ಥಾನದ ಒಳಗಡೆ ಇನ್ನು ಹೆಂಗಿರ್ಬೋದು ಅಂತ ಅಂದ್ಕೊಂಡ್ವಿ. ನಾವು ದುಡ್ಡು ಕೊಟ್ಟು ತಗೊಳ್ಳೋ ಕರ್ಪೂರ ಗಂಧದ ಕಡ್ಡಿ ಒಳಗಡೆ ಹಚ್ಚೋದು ಇಲ್ಲ. ಸುಮ್ಮನೆ ಯಾಕೆ ವೇಸ್ಟ್ ಆಗಬೇಕು ಅಂತ ಆಚೆನೆ ಭಕ್ತಿಯಿಂದ ಕೈ ಮುಗಿದು ಧೂಪ ಮತ್ತು ಕರ್ಪೂರನ ಹಚ್ಚಿ ಒಳಗಡೆಗೆ ಹೋದ್ವಿ. ಇವತ್ತು ಭಾನುವಾರ ಭೀಮ್ ನಮಾಸೆ ಆಗಿದ್ದರೂ ದೇವಸ್ಥಾನ ಏನು ಅಷ್ಟೊಂದು ರಶ್ ಆಗಿರಲಿಲ್ಲ. ಒಳಗಡೆ ಇರುವಂಥ ಸಾಕಷ್ಟು ದೇವ್ರುಗಳನ್ನ ನೋಡಿಕೊಂಡು ಆಚೆ ಬಂದ್ವಿ. ಆಚೆ ಬಂದು ಶಿವನ್ ಸ್ಟ್ಯಾಚು ಇರುವಂಥ ಫೋಟೋ ಎಲ್ಲ ತಕ್ಕೊಂಡು ಇನ್ನೂ ಟೈಮ್ ಐತಲ್ವ ಅಂತ ಚಾಮುಂಡಿ ಬೆಟ್ಟಕ್ಕೆ ಹೋಗೋದ ಅಂತ ಅಂದ್ಕೊಂಡ್ವಿ. ಚಾಮುಂಡಿ ಬೆಟ್ಟಕ್ಕೆ ಹೋದ್ಮೇಲೆ ಅಲ್ಲಿನ ರಶ್ ನೋಡಿ ಯಾಕೆ ಬಂದ್ವಿ ಅಂತ ಅನಿಸ್ತು. ಬಂದಿದ್ದೀವಿ ಅಂತ ದರ್ಶನಕ್ಕೆ ಹೋಗೋದ ಅಂತ ಅಂದ್ಕೊಂಡ್ವಿ. ಆದರೆ ಅಲ್ಲಿನ ರಶ್ ನೋಡಿದ್ರೆ ದೇವಸ್ಥಾನದಲ್ಲಿ ದರ್ಶನ ಆಗಲ್ಲ ಅಂತ ಗೊತ್ತಾಯಿತು. ಹೇಗೋ ಬಂದಿದ್ದೀವಿ, ದೇವ್ರ ದರ್ಶನನಾದರೂ ಮಾಡೋಕ್ಕಾಗಲಿಲ್ಲ. ಕೊನೆಗೆ ಪಕ್ಷ ದೇವ್ರ ಪ್ರಸಾದನಾದರೂ ತಿಂದ್ಬಿಟ್ಟು ಬರೋದಂತ ಪ್ರಸಾದ ತಿಂದು ಮನೆಗೆ ಬಂದ್ವಿ. ಇಷ್ಟೇ ವಿಷಯ. ಮತ್ತೆ